ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿ ಪಾಠ 3 ಕೂಗುತ್ತಿದೆ ಪಕ್ಷಿ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು. ಪದಗಳ ಅರ್ಥ. ನೆಕ್ಸ್ಟ್ ಬರುವಂಥದ್ದು, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನಾರದ ಗಡ್ಡೆ ಎಲ್ಲಿದೆ? ನಾರದ ಗಡ್ಡೆ ರಾಯಚೂರು ಸಮೀಪವಿದೆ. ನಾರದ ಗಡ್ಡೆ ರಾಯಚೂರು ಸಮೀಪವಿದೆ. ಪಕ್ಷಿ ಕೂಗುತ್ತಿದೆ. ಬೋಳುಮರ ಯಾವ ರೀತಿ ಇತ್ತು? ಎಲೆಗಳೆಲ್ಲವೂ ಉದುರಿ ಹೋಗಿ ಟೊಂಗೆಗಳಲ್ಲಿ ಬೋಳಾಗಿ ಮರ ಸೊರಗಿ ಹೋಗಿತ್ತು. ಎಲೆಗಳೆಲ್ಲವೂ ಉದುರಿ ಹೋಗಿ ಟೊಂಗೆಗಳೆಲ್ಲ ಬೋಳಾಗಿ ಮರ ಸೊರಗಿ ಹೋಗಿತ್ತು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಮಕ್ಕಳ ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮಕ್ಕಳ ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತ್ತು. ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದು ಬಶೀರ್ ಹೇಳಿದನು. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದು ಬಶೀರ್ ಹೇಳಿದನು. ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು? ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸುವ ತೀರ್ಮಾನಕ್ಕೆ ಬಂದಳು ದಿವ್ಯ. ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸುವ ತೀರ್ಮಾನಕ್ಕೆ ಬಂದಳು ದಿವ್ಯ. ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು. ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು? ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರವನ್ನು ಮೆಚ್ಚಿ ಹಾಡಿದವು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ. ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ? ಕೃಷ್ಣೆ ಮೈತುಂಬಿ ಹರಿಯುತ್ತಿದ್ದಾಳೆ. ಅವಳ ಬೋರ್ಗರತೆ, ತೂರಾಟ, ಚೆಲ್ಲಾಟ, ಹರಿಯುವ ಓಟ ನಯನ ಮನೋಹರ. ಬೆಳ್ಳನೆಯ ನೊರೆ ಬಲು ಚಂದ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು. ಬೆಳಗಿನ ವೇಳೆ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ಬಲು ಅಂದ. ಸೂರ್ಯನ ಹೊಮ್ಮನದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪ ಬಿದ್ದಿವೆ. ಇದು ನಮ್ಮ ಸ್ಟೂಡೆಂಟ್ ಚಂದ ಬರ್ತಾಳು. ಇದು ಬಿದ್ದಿವೆ. ನಾರದ ಗಡ್ಡೆ. ನಾರದ ಚಿಲ್ಡ್ರನ್ ಇದ್ದ ಮಾಡ್ಕೊಳ್ಳಿ. ನಾರದ ಗಡ್ಡೆಯ ವಿಶೇಷತೆಗಳೇನು? ನಾರದ ಗಡ್ಡೆ ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರಸಿದ್ಧಿ. ಇಲ್ಲೊಂದು ಶಿವ ದೇವಾಲಯವೂ ಇದೆ. ಸದಾ ಹಚ್ಚು ಹಸಿರಿಂದ ಗೂಡಿ ಗಿಡ ಮರ ಕಂಗೊಳಿಸುತ್ತದೆ. ಇದು ನಾರದ ಗಡ್ಡೆಯ ವಿಶೇಷತೆ. ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು? ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ. ನೀನೇಕೆ ನೋವಿನಿಂದ ಕೂಗುತ್ತಿದೀಯಾ? ಏನಿದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದಿದ್ದಾರೆ. ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯೇ? ಏನಿದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಬೋಳಾಗುವುದಕ್ಕೂ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತ್ತು. ಮರದ ತುಂಬ ಹಸಿರೆಲೆಗಳು, ಟೊಂಗೆಗೂ ಹೂವು ಹಣ್ಣು, ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು. 100 ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಮರದ ತುಂಬ ಹಸಿರೆಲೆಗಳು, ಟೊಂಗೆಗೂ ಹೂವು ಹಣ್ಣು, ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು. 100 ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು? ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಂಗಿ ಎಲ್ಲರೂ ಇಲ್ಲೇ ಹುಟ್ಟಿ ಬೆಳೆದರು. ನಾನು ಇಲ್ಲೇ ಜನ್ಮ ತಳೆದೆ. ಆದರೆ ಈ ಮರದ ಮೇಲೆ ನನಗೆ ಈ ಮರದ ಮೇಲೆ ನನಗೆ ಪ್ರೀತಿ ಬೆಳೆಯಲು ಕಾರಣವಾಯಿತು. ಆದ್ದರಿಂದ ಆಗಬೇಕಿದು. ಆದ್ದರಿಂದ ಈ ಮರದ ಮೇಲೆ ನನಗೆ ಪ್ರೀತಿ ಬೆಳೆಯಲು ಕಾರಣವಾಯಿತು. ಅಂದರೆ ಈ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಮುಖ್ಯ ಕಾರಣ ಅಂದರೆ
ತನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇಲ್ಲೇ ಹುಟ್ಟಿ ಬೆಳೆದರು, ನಾನು ಇಲ್ಲೇ ಜನ್ಮ ತಳೆದೆ, ಆದ್ದರಿಂದ ಈ ಮರದ ಮೇಲೆ ನನಗೆ ಪ್ರೀತಿ ಬೆಳೆಯಲು ಕಾರಣವಾಯಿತು. ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು? ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನು ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಒಣಗಿದ ಭಾಗಕ್ಕೆ ಔಷಧಿ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಸಸ್ಯವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ಅಂದರೆ ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನು ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಯಾರು ಯಾರಿಗೆ ಹೇಳಿದರು? ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಈ ಮಾತನ್ನು ಗಣೇಶ ಪಕ್ಷಿಯನ್ನು ಕೇಳಿದನು. ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ? ಈ ಮಾತನ್ನು ಲತಾ ಪಕ್ಷಿಯನ್ನು ಕೇಳಿದಳು. ನಾನು ಇಲ್ಲೇ ಜನ್ಮ ತಳೆದೆ. ಈ ಮಾತನ್ನು ಪಕ್ಷಿ ಮಕ್ಕಳಿಗೆ ಹೇಳಿತು. ಬಿಟ್ಟ ಸ್ಥಳ ಬರೆಯಿರಿ. ನಾರದಗಡ್ಡೆಯು ಕೃಷ್ಣಾ ನದಿಯಲ್ಲಿದೆ. ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣಾಗಿತ್ತು. ಹಸಿರೇ ಉಸಿರು ಎಂದು ಎಲ್ಲೆಡೆ ಸಾರೋಣ. ನಾರದಗಡ್ಡೆ ಕೃಷ್ಣಾ ನದಿಯಲ್ಲಿದೆ. ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣಾಗಿತ್ತು. ಹಸಿರೇ ಉಸಿರು ಎಂದು ಎಲ್ಲೆಡೆ ಸಾರೋಣ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಂಚರ. ಹಕ್ಕಿಗಳು ಇಂಚರ ಕಿವಿಗೆ ಕಂಗೊಳಿಸಿತ್ತು. ಕಂಗೊಳಿಸು. ಮರ ಹೂವು ಹಣ್ಣುಗಳಿಂದ ಕಂಗೊಳಿಸಿತ್ತು. ಬಣ್ಣಗೆಡು. ನನ್ನ ಬಟ್ಟೆ ಬಣ್ಣ ಕೆಟ್ಟಿತ್ತು. ಪ್ರವಾಸ. ಮಕ್ಕಳೆಲ್ಲರೂ ಪ್ರವಾಸಕ್ಕೆ ಹೊರಟರು. ಉಲ್ಲಾಸ. ಮರ ಮೊದಲಿನಂತೆ ಚಿಗುರಿದಾಗ ನಮಗೆ ಉಲ್ಲಾಸವಾಯಿತು. ಕನಿಕರ. ತಂದೆ ತಾಯಿಗೆ ಮಕ್ಕಳ ಮೇಲೆ ಕನಿಕರ ಹೆಚ್ಚು. ಸತ್ಕಾರ್ಯ. ನಾವು ಯಾವಾಗಲೂ ಸತ್ಕಾರ್ಯವನ್ನು ಮಾಡಬೇಕು. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸುಂದರ, ಕುರುಪ. ಮೆಲ್ಲಗೆ, ಜೋರಾಗಿ. ಬುಡ, ತುದಿ. ಅರ್ಥ, ಅನರ್ಥ. ಅಭಿಮಾನ, ನಿರಭಿಮಾನ. ಸಂತೋಷ, ದುಃಖ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.